ಇರಾನ್ ದಾಳಿಯ ಎಫೆಕ್ಟ್ ಇಸ್ರೇಲ್ ಯಹೂದಿಗಳು ತತ್ತರಿಸಿ ಹೋಗಿದ್ದಾರೆ ಎನ್ನುವುದರ ಡೀಟೇಲ್ಸ್. ಆಶ್ರಯ ಸಿಗದೆ ಇಲಿಗಳಂತೆ ಓಡ್ ಹೋಗ್ತಾ ಇದ್ದಾರಂತೆ ಯಹೂದಿಗಳು. ಇರಾನ್ ಪ್ರತಿ ದಾಳಿಯಿಂದ ಇಸ್ರೇಲ್ನ ಹಲವೆಡೆ ಬೆಂಕಿ ಕಾಣಿಸಿಕೊಳ್ತಾ ಇದೆ. ಇಸ್ರೇಲ್ ಧ್ವಂಸಗೊಳಿಸೋದಕ್ಕೆ ನಿರಂತರವಾಗಿ ಇರಾನ್ ದಾಳಿಯನ್ನ ಮುಂದುವರಿಸ್ತಾ ಇದೆ. ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಯುದ್ಧ ಉಪಕರಣಗಳು ಅಷ್ಟರ ಮಟ್ಟಿಗಿದೆ. ಮತ್ತಷ್ಟು ಕ್ಷಿಪಣಿ ದಾಳಿಗೆ ಸಿದ್ಧವಾಗ್ತಾ ಇದೆ ಅಂತೆ ಇರಾನ್. ಇತ್ತ ಕತಾರ್ನಲ್ಲೂ ಕೂಡ ಆಹಾರ ಕಾರ್ಖಾನೆ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇರಾನ್ ಡ್ರೋನ್ ದಾಳಿಗೆ ಆಹಾರ ಕಾರ್ಖಾನೆ ಬಳಿ ಸ್ಫೋಟ ಸಂಭವಿಸಿದೆ ಅನ್ನೋದರ ಡೀಟೇಲ್ಸ್. ಇರಾನ್ ಮಿಸೈಲ್ ದಾಳಿಗೆ ಟೆಲ್ ಅವೀವ್ ಧಗಧಗಿಸ್ತಾ ಇದೆ ಅಂತೆ. ಇರಾನ್ ದಾಳಿಯ ಎಫೆಕ್ಟ್ ಜನ ತತ್ತರಿಸಿ ಹೋಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆತಂಕದ ಪರಿಸ್ಥಿತಿ, ಎಲ್ಲಿ ಏನಾಗುತ್ತೋ ಅನ್ನುವಂಥ ಅಂದಾಜು ಕೂಡ ಅಲ್ಲಿನ ನಾಗರಿಕರಿಗೆ ಸಿಗ್ತಾ ಇಲ್ಲ ಅಂತ. ಇರಾನ್ ಯಾವಾಗಲೂ ಕೂಡ ಈ ರೀತಿ ದಾಳಿಗಳನ್ನ ಮಾಡಿದಾಗ ನಮ್ಮ ದಾಳಿ ಇಸ್ರೇಲ್ ಮೇಲೆ ಅಲ್ಲ, ಬದಲಾಗಿ ಅಲ್ಲಿರುವಂತ ಯಹೂದಿಗಳ ಮೇಲೆ ಅಂತ. ಅಷ್ಟು ಕಠೋರವಾಗಿ ಕಟುವಾಗಿ ಯಹೂದಿಗಳನ್ನ ವಿರೋಧಿಸೋ ರಾಷ್ಟ್ರ ಯಾವ್ದಾದಿದ್ರೆ ಅದು ಇರಾನ್ ಅಂತ. ಈಗಲೂ ಕೂಡ ಕೇಳಿ ನೀವು ಇರಾನ್ ಅವರನ್ನ, ಇಸ್ರೇಲ್ಗೆ ದಾಳಿ ಮಾಡ್ತಿದ್ದೀರಾ, ಇಸ್ರೇಲ್ನ ಧ್ವಂಸ ಮಾಡುವಂತ ಉದ್ದೇಶನ ಅಂದ್ರೆ ನಮ್ದು ಯುದ್ಧ ಇಸ್ರೇಲ್ ಮೇಲೆ ಅಲ್ಲ, ಬದಲಾಗಿ ಅಲ್ಲಿರುವಂತ ಯಹೂದಿಗಳ ಮೇಲೆ. ನಮ್ಮ ದಾಳಿ ಎಲ್ಲಿ ತನಕ ಮುಂದುವರಿತೆ ಅಂದ್ರೆ ಒಬ್ಬನೇ ಒಬ್ಬ ಯಹೂದಿ ಕೂಡ ಬದುಕಿರಬಾರ್ದು, ಅಲ್ಲಿ ಮಟ್ಟಿಗೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಪ್ರತಿ ಸಲ ಕೂಡ ಹೇಳ್ತಾ ಇತ್ತು. ಈಗಲೂ ಕೂಡ ಒನ್ಸ್ ಅಗೇನ್ ಯಹೂದಿಗಳು ವಾಸ ಮಾಡ್ತಾ ಇರುವಂತಹ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಲ್ಲ ಕಡೆ ಕೂಡ ಬೆಂಕಿ ಧಗಧಗಿಸ್ತಾ ಇರೋದು, ಕಣ್ಣು ಬಿಟ್ಟಲ್ಲೆಲ್ಲ ಕ್ಷಿಪಣಿಗಳ ಹಾರಾಟ ಆಗ್ತಾ ಇದೆ. ಸೊ ಎಲ್ಲಿ ಯಾವ ಸಂದರ್ಭಕ್ಕೆ ಅಟ್ಯಾಕ್ ಆಗುತ್ತೋ, ಎಲ್ಲಿ ಜೀವ ಹೋಗುತ್ತೋ ಅನ್ನುವಂಥ ಆತಂಕದಲ್ಲಿ ಅಲ್ಲಿನ ನಾಗರಿಕರು ಕೂಡ ಬದುಕಬೇಕಾದಂತಹ ಪರಿಸ್ಥಿತಿಯನ್ನ ನೋಡ್ತಿದ್ದೀರಿ. ಇರಾನ್ ಮತ್ತು ಇಸ್ರೇಲ್ ವಾರ್ ಸದ್ಯಕ್ಕೆ ತನ್ನಗಾಗೋ ಲಕ್ಷಣಗಳಂತೂ ಇಲ್ಲ. ಮೋಸ್ಟ್ಲಿ ದಾಳಿ ಪ್ರತಿ ದಾಳಿಯಿಂದ ಬೇರೆ ರೀತಿಯ ಆಯಾಮ ಪಡೆದುಕೊಳ್ಳುತ್ತಾ ಪರಿಸ್ಥಿತಿ, ಇದು ಕೂಡ ಪ್ರಶ್ನೆ ಇದೆ. ಇರಾನ್ನ ಒಂದು ಅಣ್ವಸ್ತ್ರ ತಯಾರಿಕೆಯ ವಿಚಾರ ಇಷ್ಟರ ಮಟ್ಟಿಗೆ ದಾಳಿಗೆ ಕಾರಣ ಆಗಿದೆ. ಅದರ ಜೊತೆಗೆ ಅಲ್ಲಿದ್ದಂತಹ ಖಮೇನಿ, ಸರ್ವೋಚ್ಚ ನಾಯಕ ಖಮೇನಿ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಸತತ ಪ್ರಯತ್ನಗಳಾಗ್ತಾ ಇತ್ತು. ಆತನನ್ನ ಕೆಳಗಿಳಿಸಿ ಆಡಳಿತ ಬದಲಾವಣೆ ತರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಬಾರಿ ಇಸ್ರೇಲ್ ಮತ್ತು ಅಮೆರಿಕ ಬೇಡಿಕೆ ಇಟ್ಟಿತ್ತು ಅಂತ. ಅದು ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕೆ ನಿರಂತರವಾಗಿ ದಾಳಿ ಮಾಡಿದ್ದು ಖಮೇನಿ ಅವರನ್ನ ಹತ್ಯೆ ಮಾಡಲಾಗಿದೆ ಅಂತ.